ಎಲ್ಲರಿಗೂ ನಮಸ್ಕಾರ. ಈ ದಿನದ ವಿಜ್ಞಾನ ಪಾಠವನ್ನು ನೋಡಲು, ಕೇಳಲು ಮತ್ತು ಕಲಿಯಲು ಕಾತುರದಿಂದ ಕಾಯ್ತಿರುವ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹಾಗೂ ಸಮಸ್ತ ವೀಕ್ಷಕರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ವಿದ್ಯಾರ್ಥಿಗಳೇ, ಪ್ರಪಂಚದಲ್ಲಿ ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹವೇ ಭೂಮಿ. ಈ ಭೂಮಿಯಲ್ಲಿ ಅಸಂಖ್ಯಾತ ಜೀವಿಗಳಿವೆ. ಈ ಜೀವಿಗಳ ಗಾತ್ರಗಳು ಕೂಡ ಬೇರೆ ಬೇರೆಯಾಗಿರ್ತದೆ. ಒಮ್ಮೆ ಆಲೋಚನೆ ಮಾಡಿ. ಹಾಗೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಶಾಲೆಗಳು ಪ್ರಾರಂಭ ಆಗಿಲ್ಲ. ಅದಕ್ಕೆ ಕಾರಣವೇನು ಆಲೋಚಿಸಿ. ಮಕ್ಕಳೇ, ನಿಮಗೆಲ್ಲ ಕುತೂಹಲ ಮೂಡ್ತಾ ಇದೆ, ಇವತ್ತು ನಾನು ಯಾವ ಪಾಠವನ್ನು ನಿಮಗೆ ಕಲಿಸಲಿದ್ದೇನೆ ಅಂತ. ಮಕ್ಕಳೇ, ಈ ಅಧ್ಯಾಯದ ಪಾಠವನ್ನು ಪ್ರಾರಂಭ ಮಾಡುವ ಮೊದಲು ಒಂದು ಸಣ್ಣ ವಿಡಿಯೋವನ್ನು ನೋಡ್ಕೊಂಡು ಬರೋಣವಾ? ವಿದ್ಯಾರ್ಥಿಗಳೇ, ನಮ್ಮ ಭೂಮಿಯು ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹ. ಭೂಮಿಯ ಮೇಲೆ ಅನೇಕ ರೀತಿಯ ಸಸ್ಯಗಳು, ಪಕ್ಷಿಗಳು ಮತ್ತು ಪ್ರಾಣಿಗಳನ್ನು ನೋಡುತ್ತೇವೆ. ಹಾಗೆಯೇ ಬರಿಯ ಗಣ್ಣಿಗೆ ಕಾಣದ ಸಣ್ಣ ಜೀವಿಗಳು ಕೂಡ ಗಳಲ್ಲಿ ಕೆಲವು ಮಾನವರಿಗೆ ಬಹಳ ಉಪಕಾರಿಯಾಗಿವೆ. ಹಾಗೆಯೇ ಇನ್ನು ಕೆಲವು ಸೂಕ್ಷ್ಮಜೀವಿಗಳಿಂದ ಅಷ್ಟೇ ಅಪಾಯವೂ ಇದೆ. ಮಕ್ಕಳೇ, ಅದ್ಭುತ. ನಾನು ಹೇಳುವ ಮೊದಲೇ ನೀವು ವಿಜ್ಞಾನ ಭಾಗ 1ರ 23ನೇ ಪುಟವನ್ನು ತೆರೆದು ತಯಾರಾಗಿದ್ದೀರಲ್ಲ? ಹೌದು, ನಿಮ್ಮ ಊಹೆ ಸರಿಯಾಗಿದೆ ಮಕ್ಕಳೇ. ಈ ದಿನ ನಾನು ಅಧ್ಯಾಯ 2 ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರು ಈ ಅಧ್ಯಾಯವನ್ನು ಬೋಧಿಸಲಿಕ್ಕಿದ್ದೇನೆ. ಈ ಅಧ್ಯಾಯವನ್ನು ನಾನು ನಿಮಗೆ 3 ಅವಧಿಗಳಲ್ಲಿ ಬೋಧಿಸ್ತೇನೆ. ಮೊದಲ ಅವಧಿಯಲ್ಲಿ ಕಲಿಯಲಿರುವ ಪ್ರಮುಖ ಕಲಿಕಾಂಶಗಳೆಂದರೆ ಸೂಕ್ಷ್ಮಜೀವಿಗಳ ಪರಿಚಯ, ಸೂಕ್ಷ್ಮದರ್ಶಕ ಯಂತ್ರ ಮತ್ತು ವಿಜ್ಞಾನಿಗಳ ಕೊಡುಗೆ, ಸೂಕ್ಷ್ಮಜೀವಿಗಳ ವಿಧಗಳು, ಸೂಕ್ಷ್ಮಜೀವಿಗಳ ಆವಾಸ ಸ್ಥಾನ, ಹಾಗೆ ಸೂಕ್ಷ್ಮಜೀವಿಗಳು ಮತ್ತು ನಾವು. ಇಷ್ಟನ್ನು ನಾವು ಮೊದಲನೇ ಅವಧಿಯಲ್ಲಿ ಕಲಿಯಲಿದ್ದೇವೆ. ಹಾಗೆ 2ನೇ ಅವಧಿಯಲ್ಲಿ ಕಲಿಯಲಿರುವ ಪ್ರಮುಖ ಕಲಿಕಾಂಶಗಳು ಸ್ನೇಹಿ ಸೂಕ್ಷ್ಮಜೀವಿಗಳು. ಅದರಲ್ಲಿ ಪ್ರಮುಖವಾಗಿ ಮೊಸರು ಮತ್ತು ಬ್ರೆಡ್ ತಯಾರಿಕೆಯಲ್ಲಿ ಸೂಕ್ಷ್ಮಜೀವಿಗಳ ಪಾತ್ರ, ಸೂಕ್ಷ್ಮಜೀವಿಗಳ ವಾಣಿಜ್ಯ ಬಳಕೆ, ಸೂಕ್ಷ್ಮಜೀವಿಗಳ ಔಷಧೀಯ ಬಳಕೆ, ಲಸಿಕೆಗಳ ತಯಾರಿಕೆಯಲ್ಲಿ ಸೂಕ್ಷ್ಮಜೀವಿಗಳ ಪಾತ್ರ, ಹಾಗೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಲ್ಲಿ ಸೂಕ್ಷ್ಮಜೀವಿಗಳ ಪಾತ್ರ, ಪರಿಸರವನ್ನು ಸ್ವಚ್ಛಗೊಳಿಸುವಲ್ಲಿ ಈ ಸೂಕ್ಷ್ಮಜೀವಿಗಳ ಪಾತ್ರವನ್ನು ನಾವು ಈ ಅವಧಿಯಲ್ಲಿ ಕಲಿಯಲಿದ್ದೇವೆ. ಹಾಗೆ 3ನೇ ಅವಧಿಯಲ್ಲಿ ಕಲಿಯಲಿರುವ ಪ್ರಮುಖ ಕಲಿಕಾಂಶಗಳೆಂದರೆ ಹಾನಿಕಾರಕ ಸೂಕ್ಷ್ಮಜೀವಿಗಳು. ಅದರಲ್ಲಿ ಪ್ರಮುಖವಾಗಿ ಮಾನವರಲ್ಲಿ, ಪ್ರಾಣಿಗಳಲ್ಲಿ ಹಾಗೂ ಸಸ್ಯಗಳಲ್ಲಿ ರೋಗವನ್ನುಂಟು ಮಾಡುವ ಸೂಕ್ಷ್ಮಜೀವಿಗಳ ಬಗ್ಗೆ ಕಲಿಯಲಿಕ್ಕಿದ್ದೇವೆ. ಹಾಗೆ ಆಹಾರ ವಿಷಮಯವಾಗುವಿಕೆ
ಅದರ ಬಗ್ಗೆ ತಿಳಿಯಲಿಕ್ಕಿದ್ದೇವೆ. ಅಲ್ಲದೆ ಆಹಾರ ಸಂರಕ್ಷಣೆ ಹಾಗೂ ನೈಟ್ರೋಜನ್ ಸ್ಥಿರೀಕರಣ, ನೈಟ್ರೋಜನ್ ಚಕ್ರದ ಬಗ್ಗೆ ಈ ಅವಧಿಯಲ್ಲಿ ಕಲಿಯಲಿದ್ದೇವೆ. ಮಕ್ಕಳೇ, ಈಗ ಈ ಚಿತ್ರವನ್ನು ಗಮನಿಸಿ. ಏನು ಗಮನಿಸ್ತಾ ಇದ್ದೀರಿ? ಒಂದು ರಸ್ತೆಯಲ್ಲಿ ಅನೇಕ ವಾಹನಗಳು ಕಾಣ್ತಾ ಇದೆ ನಿಮಗೆ. ಅದ್ರ ಜೊತೆಗೆ ವಿದ್ಯುತ್ ಕಂಬಗಳು ಕಾಣಿಸ್ತಾ ಇದೆ, ಕಟ್ಟಡಗಳು ಕಾಣಿಸ್ತಾ ಇದೆ, ವಾಹನ ಸವಾರರು ಕಾಣಿಸ್ತಾ ಇದ್ದಾರೆ, ಗಿಡ ಮರಗಳು ಕಾಣಿಸ್ತಾ ಇದೆ. ಹಾಗೆ ಎರಡನೇ ಚಿತ್ರವನ್ನು ಗಮನಿಸಿ. ಮನುಷ್ಯರು ಕಾಣಿಸ್ತಾ ಇದ್ದಾರೆ, ಪುಟಾಣಿ ಮಕ್ಕಳು ಆಟ ಆಡೋದು ಕಾಣಿಸ್ತಾ ಇದೆ, ಮನೆ ಕಾಣಿಸ್ತಾ ಇದೆ, ಮಣ್ಣು ಕಾಣಿಸ್ತಾ ಇದೆ, ಹಾಗೆ ಗಿಡ ಮರಗಳು ಕಾಣಿಸ್ತಾ ಇದೆ. ಹಾಗೆ ಮೂರನೇ ಚಿತ್ರವನ್ನು ಗಮನಿಸಿ. ಒಂದು ಅರಣ್ಯದಲ್ಲಿ ಸಿಂಹ, ಆನೆಗಳನ್ನು ಕಾಣ್ತಾ ಇದ್ದೀರಿ. ಅದರ ಜೊತೆಗೆ ಸುತ್ತಮುತ್ತಲಿನ ಪರಿಸರ ನಿಮ್ಗೆ ಕಾಣಿಸ್ತಾ ಇದೆ. ಹಾಗೆ ನಮ್ಮ ಪರಿಸರದಲ್ಲಿ ಎಲ್ಲ ಜೀವಿಗಳು ನಮ್ಮ ಕಣ್ಣಿಗೆ ಕಾಣಿಸ್ತವೆಯಾ? ಒಂದು ಪರಿಸರದಲ್ಲಿರುವ ಎಲ್ಲ ಜೀವಿಗಳನ್ನು ನಾವು ಕಾಣಬಹುದೇ? ಮಕ್ಕಳೇ, ನಿಮ್ಮ ಊಹೆ ಸರಿಯಾಗಿದೆ. ಇಲ್ಲ, ಕೆಲವು ಜೀವಿಗಳು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಇಂತಹ ಜೀವಿಗಳನ್ನು ನಾವು ಸೂಕ್ಷ್ಮಾಣುಗಳು ಅಥವಾ ಸೂಕ್ಷ್ಮ ಜೀವಿಗಳು ಎಂದು ಕರೀತೇವೆ. ಹಾಗಾದರೆ ಸುಲಭವಾಗಿ ಸೂಕ್ಷ್ಮ ಜೀವಿಗಳು ಎಂದರೇನು ಎಂದು ನೀವು ವ್ಯಾಖ್ಯಾನಿಸಬಹುದಲ್ವೇ? ಹಾಗಾದರೆ ವ್ಯಾಖ್ಯಾನಿಸಿ ಮಕ್ಕಳೇ, ಸೂಕ್ಷ್ಮ ಜೀವಿಗಳು ಎಂದರೇನು? ಮಕ್ಕಳೇ, ನಿಮ್ಮ ಉತ್ತರ ಸರಿಯಾಗಿದೆ. ನಮ್ಮ ಸುತ್ತಲೂ ಇರುವ ಬರಿಗಣ್ಣಿನಿಂದ ಕಾಣಲು ಸಾಧ್ಯವಾಗದಿರುವ ಜೀವಿಗಳನ್ನು ಸೂಕ್ಷ್ಮ ಜೀವಿಗಳು ಎಂದು ಕರೆಯುತ್ತೇವೆ. ಈ ಜೀವಿಗಳನ್ನು ನಾವು ನಮ್ಮ ಬರಿಗಣ್ಣಿನಿಂದ ಕಾಣಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಮಳೆಗಾಲದ ಸಮಯದಲ್ಲಿ ನೀವು ಮನೆಯಲ್ಲಿ ಇಟ್ಟಿರುವ ಬ್ರೆಡ್ ಮೇಲೆ ಬಿಳಿ ಬಣ್ಣದ, ಬೂದು ಬಣ್ಣದ, ನೀಲಿ ಬಣ್ಣದ ತೇಪೆಗಳಂಥ ರಚನೆಗಳು ಬಂದಿರುವುದನ್ನು ಗಮನಿಸ್ತೀರಿ. ಹಾಗೆ ಮನೆಯ ಗೋಡೆಗಳ ಮೇಲೆ ಹಸಿರು ಬಣ್ಣದ ರಚನೆಗಳು, ಬಿಳಿ ಬಣ್ಣದ ರಚನೆಗಳನ್ನು ಕಾಣ್ತೀರಿ. ಅಲ್ಲದೆ ಮನೆಯಲ್ಲಿಟ್ಟಿರುವ ಪಾದರಕ್ಷೆಯ ಮೇಲೆ ಬಿಳಿ ಬಣ್ಣದ ರಚನೆಗಳು, ತೇಪೆಗಳು ಕಾಣಿಸ್ತವೆ. ಈ ತೇಪೆಗಳನ್ನು ನೀವು ಭೂತಗನ್ನಡಿಯ ಸಹಾಯದಿಂದ ನೋಡಿದಾಗ ಕಪ್ಪು ಬಣ್ಣದ ರಚನೆಗಳು ಕಾಣಿಸ್ತವೆ. ಈ ರಚನೆಗಳಿಗೆ ಕಾರಣ ಏನಾಗಿರ್ಬೋದು? ಮಕ್ಕಳೇ, ನಿಮ್ಮ ಊಹೆ ಸರಿಯಾಗಿದೆ. ಈ ಎಲ್ಲ ತೇಪೆಗಳಂತಹ ರಚನೆಗಳಿಗೆ ಕಾರಣವೇ ಸೂಕ್ಷ್ಮ ಜೀವಿಗಳು. ಅದರ ಅಧ್ಯಯನಕ್ಕೆ ಬಳಸುವ ಉಪಕರಣ ಯಾವುದು? ಮಕ್ಕಳೇ, ನಿಮ್ಮ ಉತ್ತರ ಸರಿಯಾಗಿದೆ. ಸೂಕ್ಷ್ಮ ಜೀವಿಗಳ ಅಧ್ಯಯನಕ್ಕೆ ಬಳಸುವ ಉಪಕರಣವೇ ಸೂಕ್ಷ್ಮದರ್ಶಕ. ನೀವು ಶಾಲೆಗಳಲ್ಲೆಲ್ಲ ಬಳಸ್ತೀರಲ್ವ ಮಕ್ಕಳೇ? ಸೂಕ್ಷ್ಮದರ್ಶಕ ಉಪಕರಣದ ಅನ್ವೇಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ವಿಜ್ಞಾನಿಗಳು ಯಾರು ಎಂಬುದನ್ನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತೇನೆ. ಮೊದಲಿಗೆ ಈ ಸೂಕ್ಷ್ಮದರ್ಶಕ ಯಂತ್ರವನ್ನು ತಯಾರಿಸಿದವರು ಹೋಲ್ಯಾಂಡ್ ದೇಶದ ವಿಜ್ಞಾನಿಗಳಾದ ಹನ್ಸ್ ಜಾನ್ಸನ್ ಮತ್ತು ಜಕಾರಿಯಾಸ್ ಜಾನ್ಸನ್. ಇವರು ಒಂದು ಸಣ್ಣ ಕೊಳವೆಯಲ್ಲಿ 2 ಪೀನ ಮಸೂರಗಳನ್ನಿರಿಸಿ ಮೊದಲ ಸಂಯುಕ್ತ ಸೂಕ್ಷ್ಮದರ್ಶಕವನ್ನು ತಯಾರಿಸ್ತಾರೆ. ಅದರ ವರ್ಧನಾ ಸಾಮರ್ಥ್ಯ 20 ರಿಂದ 30x ಆಗಿತ್ತು. ಅಂದರೆ ವಸ್ತುವಿನ ಗಾತ್ರವನ್ನು 20 ರಿಂದ 30 ಪಟ್ಟು ದೊಡ್ಡದಾಗಿ ಕಾಣ್ಬೋದಾಗಿತ್ತು. ಇದನ್ನು ಫ್ಲಿಯಾ ಗ್ಲಾಸಸ್ ಅಥವಾ ಕೀಟಗಳನ್ನು ವೀಕ್ಷಿಸುವ ಗಾಜು ಎಂದು ಕರೀತಾಯಿದ್ರು. ನಂತರ ಮತ್ತೋರ್ವ ವಿಜ್ಞಾನಿ 1610ರಲ್ಲಿ ಇಟಲಿ ದೇಶದ ಗೆಲಿಲಿಯೋ ಉತ್ತಮ ಸೌಲಭ್ಯಗಳನ್ನು ಹೊಂದಿರುವ ಸರಳ ಸೂಕ್ಷ್ಮದರ್ಶಕವನ್ನು ತಯಾರಿಸ್ತಾರೆ. ಇದಾದ ನಂತರ ಸೂಕ್ಷ್ಮದರ್ಶಕ ತಯಾರಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ 2 ವಿಜ್ಞಾನಿಗಳ ಹೆಸರನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೆಯವರೇ ರಾಬರ್ಟ್ ಹುಕ್. ಈತ ಒಬ್ಬ ಆಂಗ್ಲ ನಿಸರ್ಗ ತಜ್ಞ. ಈತ ಒಣಬೆಂಡಿನ ಕಾರ್ಕ್ನ ಹಾಲೆಗಳನ್ನು ತಾನು ತಯಾರಿಸಿದ ಸೂಕ್ಷ್ಮದರ್ಶಕದ ಸಹಾಯದಿಂದ ವೀಕ್ಷಿಸಿದ. ಆಗ ವೀಕ್ಷಿಸಿದಾಗ ಅವನಿಗೆ ಜೇನುಗೂಡಿನಂತಹ ರಚನೆಗಳು ಕಾಣಿಸ್ತು. ಈ ರಚನೆಗಳನ್ನು ಅವನು ಸೆಲ್ಸ್ ಎಂದು ಕರೀತಾನೆ. ಸೆಲ್ಸ್ ಎಂದರೆ ಚಿಕ್ಕ ಕೋಣೆಗಳು ಎಂದರ್ಥ. ಹಾಗೆ ಅವನು ತಾನು ನಡೆಸಿದ ಸಂಶೋಧನೆಗಳನ್ನು, ಚಿತ್ರಗಳನ್ನು ಮೈಕ್ರೋಗ್ರಾಫಿಯಾ ಎಂಬ ಪುಸ್ತಕದಲ್ಲಿ 1665ರಲ್ಲಿ ಪ್ರಕಟಿಸ್ತಾನೆ. ಹಾಗೆ ನಂತರ ಮತ್ತೋರ್ವ ವಿಜ್ಞಾನಿಯ ಬಗ್ಗೆ ನಿಮ್ಗೆ ತಿಳಿಸ್ತೇನೆ ಮಕ್ಕಳೇ. ಅವರೇ ಆಂಟನಿ ವ್ಯಾನ್ ಲಿವನ್ ಹಾಕ್. ಈತ ಡಚ್ ದೇಶದ ಬಟ್ಟೆ ವ್ಯಾಪಾರಿಯಾಗಿದ್ದ. ಆತನಿಗೆ ಯಾವುದೇ ಉನ್ನತ ಶಿಕ್ಷಣ ಇರಲಿಲ್ಲ. ಆದರೆ ತನ್ನ ಬಿಡುವಿನ ಅವಧಿಯಲ್ಲಿ 250ಕ್ಕೂ ಹೆಚ್ಚು ಸೂಕ್ಷ್ಮದರ್ಶಕಗಳನ್ನು ತಯಾರಿಸ್ತಾನೆ. ಹಾಗೆ ತಾನು ತಯಾರಿಸಿದ ಸೂಕ್ಷ್ಮದರ್ಶಕದ ಸಹಾಯದಿಂದ ಪರಿಸರದಲ್ಲಿರುವ ವಸ್ತುಗಳನ್ನು ಗಮನಿಸ್ತಾನೆ. ರಕ್ತ, ಕೂದಲು, ಮಣ್ಣು, ನೀರು ಇತ್ಯಾದಿ. ಹಾಗೆ ತಾನು ಗಮನಿಸಿದ ಜೀವಿಗಳ ಚಿತ್ರಗಳನ್ನು ಬರೀತಾನೆ. ಅವನು ಸೂಕ್ಷ್ಮ ಜೀವಿಗಳನ್ನು ನೋಡಿದ ಮೊದಲ ವಿಜ್ಞಾನಿ. ಹಾಗೆ ಈತನನ್ನು ಫಾದರ್ ಆಫ್ ಬ್ಯಾಕ್ಟೀರಿಯಾಲಜಿ
ಮತ್ತು ಪ್ರೋಟೋಜುವಾಲಜಿ ಎಂದು ಕರೀತಾರೆ, ಅಥವಾ ಪ್ರೋಟೋಜುವಾಲಜಿ ಮತ್ತು ಬ್ಯಾಕ್ಟೀರಿಯಾಲಜಿಯ ಪಿತಾಮಹ ಎಂದು ಕರೀತಾರೆ. ಈಗ ನಾವು ನಮ್ಮ ಪ್ರಯೋಗಾಲಯಗಳಲ್ಲಿ ಬಳಸುವ ಸರಳ ಸೂಕ್ಷ್ಮದರ್ಶಕದ ಭಾಗಗಳು ಮತ್ತು ಕಾರ್ಯಗಳನ್ನು ಪರಿಚಯಿಸುವ ಒಂದು ಚಿಕ್ಕ ವಿಡಿಯೋವನ್ನು ನೋಡ್ಕೊಂಡು ಬರೋಣ ಮಕ್ಕಳೇ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನಾವು ಸೂಕ್ಷ್ಮದರ್ಶಕ ಯಂತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಬರಿಗಣ್ಣಿಗೆ ಕಾಣದ ಜೀವಿಗಳು ಅಥವಾ ವಸ್ತುಗಳನ್ನು ನೋಡಲು ಬಳಸುವ ಸಾಧನವೇ ಸೂಕ್ಷ್ಮದರ್ಶಕ ಯಂತ್ರ. ಇದರ ಸಹಾಯದಿಂದ ಸೂಕ್ಷ್ಮಜೀವಿಗಳು, ಅತ್ಯಂತ ಸಣ್ಣ ಸಣ್ಣ ಕಣಗಳು, ಸಸ್ಯ ಅಥವಾ ಪ್ರಾಣಿ ಜೀವಕೋಶಗಳನ್ನು ವೀಕ್ಷಿಸಬಹುದು. ಬನ್ನಿ ಸೂಕ್ಷ್ಮದರ್ಶಕ ಯಂತ್ರದ ಭಾಗಗಳು ಹಾಗೂ ಕಾರ್ಯಗಳನ್ನು ತಿಳಿಯೋಣ. ಇಲ್ಲಿ ನೀವು ಕಾಣುತ್ತಿರುವ ಸೂಕ್ಷ್ಮದರ್ಶಕದ ಭಾಗಕ್ಕೆ ನೇತ್ರ ಮಸೂರ ಎಂದು ಕರೆಯುವರು. ಇವುಗಳಲ್ಲಿ 2 ವಿಧಗಳು, 5x ಮತ್ತು 10x. 5x ನಲ್ಲಿ ವಸ್ತುವಿನ ಗಾತ್ರವು 5 ಪಟ್ಟು ದೊಡ್ಡದಾಗಿ ಕಾಣಿಸುತ್ತದೆ. 10x ನಲ್ಲಿ 10 ಪಟ್ಟು ದೊಡ್ಡದಾಗಿ ಕಾಣಿಸುತ್ತದೆ. ಹಿಡಿಕೆ ಮತ್ತು ತಳಭಾಗ ಇವೆರಡೂ ಕೂಡ ಸೂಕ್ಷ್ಮದರ್ಶಕ ಯಂತ್ರವನ್ನು ಹಿಡಿದುಕೊಳ್ಳಲು ಸಹಾಯವಾಗುತ್ತದೆ ಮತ್ತು ಆಧಾರವನ್ನು ನೀಡುತ್ತದೆ. ಇಲ್ಲಿ ಕಾಣುತ್ತಿರುವುದು ವೇದಿಕೆ ಅಥವಾ ಸ್ಟೇಜ್. ಇಲ್ಲಿ ನಾವು ನೋಡಬೇಕಾದ ಮಾದರಿಯನ್ನು ಇಡುವ ಸ್ಥಳ. ಮಿರರ್ ಅಥವಾ ದರ್ಪಣ ಮಾದರಿಯನ್ನು ವೀಕ್ಷಿಸಲು ಹೆಚ್ಚಿನ ಬೆಳಕನ್ನು ನೀಡುತ್ತದೆ. ಡಯಾಫ್ರಮ್ ಮಾದರಿಯನ್ನು ನೋಡಲು ಸರಿಯಾದ ಪ್ರಮಾಣದ ಬೆಳಕನ್ನು ಹಾದು ಬಿಡಲು ಸಹಾಯ ಮಾಡುತ್ತದೆ. ಕೋರಸ್ ಅಡ್ಜಸ್ಟ್ಮೆಂಟ್ ಮಾದರಿಯನ್ನು ಸರಿಯಾಗಿ ಕೇಂದ್ರೀಕರಿಸಲು ಬಳಸಲಾಗುತ್ತದೆ. ಫೈನ್ ಅಡ್ಜಸ್ಟ್ಮೆಂಟ್ ಮಾದರಿಯನ್ನು ಹೆಚ್ಚು ಸ್ಪಷ್ಟವಾಗಿ ಕೇಂದ್ರೀಕರಿಸಲು ಬಳಸಲಾಗುತ್ತದೆ. ಆಬ್ಜೆಕ್ಟಿವ್ ಲೆನ್ಸ್ ವಸ್ತು ಮಸೂರ ಇದರಲ್ಲಿರುವ ಮಸೂರಗಳು ಮಾದರಿಯನ್ನು ಹೆಚ್ಚು ವರ್ಧನೆಗೊಳಿಸುತ್ತದೆ. ಇವುಗಳಲ್ಲಿ ಬೇರೆ ಬೇರೆ ವರ್ಧನಾ ಸಾಮರ್ಥ್ಯವನ್ನು ಹೊಂದಿರುವ ಮಸೂರಗಳಿವೆ. 10x, 45x, 100x. ವರ್ಧನಾ ಸಾಮರ್ಥ್ಯ ಎಂದರೇನು? ಮಾದರಿಯ ಗಾತ್ರವನ್ನು ಹೆಚ್ಚಿಸುವ ಸೂಕ್ಷ್ಮದರ್ಶಕದ ಸಾಮರ್ಥ್ಯವೇ ವರ್ಧನಾ ಸಾಮರ್ಥ್ಯ. ಇದು ನೇತ್ರ ಮಸೂರ ಮತ್ತು ವಸ್ತು ಮಸೂರದ ವರ್ಧನಾ ಸಾಮರ್ಥ್ಯದ ಗುಣಲಬ್ಧದ ಮೊತ್ತ. ಉದಾಹರಣೆಗೆ 10x ನೇತ್ರ ಮಸೂರ ಮತ್ತು 10x ವಸ್ತು ಮಸೂರವನ್ನು ಬಳಸಿದಾಗ ಮಾದರಿಯು 100ರಷ್ಟು ದೊಡ್ಡದಾಗಿ ಕಾಣುತ್ತದೆ. ಹಾಗೆಯೇ 10x ನೇತ್ರ ಮಸೂರ ಮತ್ತು 45x ವಸ್ತು ಮಸೂರವನ್ನು ಬಳಸಿದಾಗ ಮಾದರಿಯ ಗಾತ್ರವು 450x ಅಂದರೆ 450 ಪಟ್ಟು ದೊಡ್ಡದಾಗಿ ಕಾಣಿಸುತ್ತದೆ. ಹಾಗಾದರೆ 10x ನೇತ್ರ ಮಸೂರ ಮತ್ತು 100x ವಸ್ತು ಮಸೂರವನ್ನು ಬಳಸಿದಾಗ ಮಾದರಿಯ ಗಾತ್ರವು ಎಷ್ಟು ದೊಡ್ಡದಾಗಿ ಕಾಣುತ್ತದೆ? ಮಕ್ಕಳೇ, ನಿಮ್ಮ ಉತ್ತರ ಸರಿಯಾಗಿದೆ, 1000x. ಎಲ್ಲರೂ ಕೂಡ ವಿಡಿಯೋವನ್ನು ನೋಡಿದ್ರಲ್ಲ? ಹಾಗೆ ಇತ್ತೀಚಿನ ದಿನಗಳಲ್ಲಿ ವಿವಿಧ ಸೂಕ್ಷ್ಮದರ್ಶಕಗಳನ್ನು ವಿಜ್ಞಾನಿಗಳು ಅನ್ವೇಷಣೆ ಮಾಡಿದ್ದಾರೆ. ಅವುಗಳ ವರ್ಧನಾ ಸಾಮರ್ಥ್ಯ ಕೂಡ ಹೆಚ್ಚಾಗಿರ್ತದೆ. ನಾವು ಪ್ರಯೋಗಾಲಯದಲ್ಲಿ ಬಳಸುವ ಸರಳ ಸೂಕ್ಷ್ಮದರ್ಶಕ ಯಂತ್ರದ ವರ್ಧನಾ ಸಾಮರ್ಥ್ಯ 1000ರಿಂದ 1500x ಆಗಿದ್ದರೆ, ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕದ ವರ್ಧನಾ ಸಾಮರ್ಥ್ಯ 1 ಲಕ್ಷದಿಂದ 5 ಲಕ್ಷ ಆಗಿರುತ್ತೆ. ಈ ಸೂಕ್ಷ್ಮದರ್ಶಕಗಳ ಸಹಾಯದಿಂದ ನಾವು ಚಿಕ್ಕ ಚಿಕ್ಕ ಜೀವಿಗಳಾದ ವೈರಸ್ಗಳನ್ನು ಕೂಡ ನೋಡಬಹುದು. ವಿದ್ಯಾರ್ಥಿಗಳೇ, ಈ ಸೂಕ್ಷ್ಮ ಜೀವಿಗಳ ಗಾತ್ರವನ್ನು ಅಳೆಯುವ ಮಾನ ಯಾವುದು? ನಿಮ್ಮ ಊಹೆ ಸರಿಯಾಗಿದೆ ಮಕ್ಕಳೇ. ಸೂಕ್ಷ್ಮ ಜೀವಿಗಳ ಗಾತ್ರವನ್ನು ಅಳೆಯುವ ಮಾನವೇ ಮೈಕ್ರೋಮೀಟರ್ ಅಥವಾ ಮೈಕ್ರಾನ್. ಹಾಗಾದರೆ ಈ ಮೈಕ್ರೋಮೀಟರ್ ಅಂದರೆ ಏನು? ಮಕ್ಕಳೇ, ನಿಮಗೆಲ್ಲ ಗೊತ್ತಿದೆ, 1 ಮೀಟರ್ ಅಂದರೆ 100 ಸೆಂಟಿಮೀಟರ್. ಹಾಗೆ ನಿಮ್ಮ ಸ್ಕೇಲ್ನಲ್ಲಿರುವ 1 ಸೆಂಟಿಮೀಟರ್ನಲ್ಲಿ ಎಷ್ಟು ಮಿಲಿಮೀಟರ್ಗಳಿವೆ? 10 ಮಿಲಿಮೀಟರ್ಗಳಿದೆ. ಈ 10 ಮಿಲಿಮೀಟರ್ಗಳಲ್ಲಿ 1 ಮಿಲಿಮೀಟ್ರನ್ನು 1000 ಭಾಗ ಮಾಡಿದಾಗ ಸಿಗುವ ಒಂದು ಭಾಗವೇ ಮೈಕ್ರೋಮೀಟರ್. ಈಗ ಅರ್ಥ ಆಯ್ತಾ? 1 ಮೈಕ್ರೋಮೀಟರ್ ಅಂದರೆ 0.001 ಮಿಲಿಮೀಟರ್ಗೆ ಸಮ, ಅಥವಾ 10⁻⁻6 ಮೀಟರ್ಗೆ ಸಮ. ವೈರಸ್ಗಳ ಗಾತ್ರವನ್ನು ನಾವು ನ್ಯಾನೋಮೀಟರ್ಗಳಲ್ಲಿ ಅಳೆಯುತ್ತೇವೆ. 1 ನ್ಯಾನೋಮೀಟರ್ ಅಂದರೆ 1 ಮೈಕ್ರೋಮೀಟರನ್ನು 1000 ಭಾಗ ಮಾಡಿದಾಗ ಸಿಗುವ ಒಂದು ಭಾಗ. ಹಾಗಾದರೆ ಈ ನ್ಯಾನೋಮೀಟರ್ 10⁻⁻9 ಮೀಟರ್ಗೆ ಸಮ. ಅರ್ಥ ಆಯ್ತಲ್ಲ ಮಕ್ಕಳೇ? ಸೂಕ್ಷ್ಮಜೀವಿಗಳು ಬಹಳ ಚಿಕ್ಕದಾಗಿರ್ತವೆ, ನಮ್ಮ ಬರಿಗಣ್ಣಿಗೆ ಕಾಣಿಸೋದಿಲ್ಲ. ಹಾಗೆ ಈ ಸೂಕ್ಷ್ಮಜೀವಿಗಳು ಎಲ್ಲಿ ವಾಸಿಸ್ತವೆ? ಸೂಕ್ಷ್ಮಜೀವಿಗಳು ಈ ಪ್ರಪಂಚದಲ್ಲಿ ವಿಶಾಲವಾಗಿ ಹಂಚಿಕೆಯಾಗಿದೆ.
ಇವುಗಳು ಶೀತ ಪ್ರದೇಶಗಳಲ್ಲಿ, ಮರುಭೂಮಿಗಳಲ್ಲಿ, ಬಿಸಿನೀರ ಬುಗ್ಗೆಗಳಲ್ಲಿ, ಜೌಗು ಪ್ರದೇಶಗಳಲ್ಲಿ, ಸಿಹಿ ನೀರಿನಲ್ಲಿ, ಸಾಗರದ ಉಪ್ಪು ನೀರಿನಲ್ಲಿ, ಮಣ್ಣಿನಲ್ಲಿ, ಗಾಳಿಯಲ್ಲಿ, ಇತರ ಜೀವಿಗಳಲ್ಲಿ, ಸಸ್ಯಗಳಲ್ಲಿ ಎಲ್ಲ ಕಡೆ ಕಂಡುಬರ್ತದೆ. ಹಾಗೆ ನಮ್ಮ ದೇಹದಲ್ಲೂ ಕೂಡ ಈ ಸೂಕ್ಷ್ಮಜೀವಿಗಳು ಕಂಡುಬರ್ತವೆ. ಅಲ್ಲದೆ ಇತರ ಪ್ರಾಣಿಗಳಲ್ಲೂ ಅಲ್ಲದೆ ಸಸ್ಯಗಳಲ್ಲೂ ಕೂಡ ಈ ಸೂಕ್ಷ್ಮಜೀವಿಗಳು ವಾಸಿಸ್ತವೆ. ಈ ಚಿತ್ರವನ್ನು ಗಮನಿಸಿ. ಅಮ್ಮ ಮಗುವಿಗೆ ಹೇಳ್ತಾ ಇದ್ದಾಳೆ, ಊಟ ಮಾಡೋ ಮೊದಲು ಚೆನ್ನಾಗಿ ಕೈ ತೊಳೆದುಕೊಳ್ಬೇಕು, ಗೊತ್ತಾಯ್ತಾ ಕಂದ ಅಂತ. ಯಾಕೆ ಹೇಳೋದು ಅಂತ ಗೊತ್ತಾಯ್ತಲ್ವ ನಿಮಗೀಗ? ಏಕೆಂದರೆ ಸೂಕ್ಷ್ಮಜೀವಿಗಳು ಎಲ್ಲ ಕಡೆಯಲ್ಲೂ ಕಂಡುಬರ್ತವೆ. ಅವುಗಳಲ್ಲಿ ಕೆಲವು ಸೋಂಕುಕಾರಕ ಸೂಕ್ಷ್ಮಜೀವಿಗಳು ಇರ್ತವೆ. ಅವುಗಳು ನಮಗೆ ರೋಗವನ್ನು ತರುವ ಸಾಧ್ಯತೆ ಇರೋದರಿಂದ ನಾವು ನಮ್ಮ ಶುಚಿತ್ವದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು ವಿದ್ಯಾರ್ಥಿಗಳೇ. ಈಗ ನಾವು ಸೂಕ್ಷ್ಮಜೀವಿಗಳ ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ಈ ಸೂಕ್ಷ್ಮಜೀವಿಗಳಲ್ಲಿ ಮುಖ್ಯವಾಗಿ 5 ವಿಧಗಳಿವೆ. ನಾನೊಂದೀಗ ಸುಲಭವಾದ ಒಂದು ಸ್ಮರಣ ತಂತ್ರವನ್ನು ನಿಮಗೆ ಹೇಳ್ತೇನೆ. ಇದರಿಂದ ನೀವು ಆ 5 ಗುಂಪುಗಳನ್ನು ಸುಲಭವಾಗಿ ನೆನಪಿನಲ್ಲಿಟ್ಕೊಳ್ಬೋದು. ಆ ಸ್ಮರಣ ತಂತ್ರ ಯಾವುದಂತ ನೋಡೋಣ. ಭಾರತದಲ್ಲಿ ಶಿಕ್ಷಕರು ವೈವಿಧ್ಯಮಯ ಶೈಕ್ಷಣಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವರು. ಭಾಳ ಸುಲಭವಾಗಿ ಈ ಒಂದು ವಾಕ್ಯ ನೆನಪಿಟ್ಕೊಂಡ್ರೆ ನೀವು 5 ಗುಂಪುಗಳನ್ನು ಹೇಳ್ಬೋದು. ಬಾ ಅಂದರೆ ಬ್ಯಾಕ್ಟೀರಿಯಾಗಳು, ಶಿ ಅಂದರೆ ಶಿಲೀಂಧ್ರಗಳು, ವೈ ಅಂದರೆ ವೈರಸ್ಗಳು, ಶೈ ಅಂದರೆ ಶೈವಲಗಳು, ಹಾಗೆ ಪ್ರೋ ಅಂದರೆ ಪ್ರೋಟೋಜೋವಾಗಳು. ಸುಲಭವಾದ ಸ್ಮರಣತಂತ್ರ ಅಲ್ವಾ ಮಕ್ಕಳೇ? ಸುಲಭವಾಗಿ ನೆನಪಿನಲ್ಲಿ ಇಟ್ಕೊಳ್ಬೋದಲ್ವಾ? ಸರಿ, ಈಗ ನಾವು ಪ್ರತಿಯೊಂದು ಗುಂಪಿನ ಪ್ರಮುಖ ಗುಣಲಕ್ಷಣಗಳು ಹಾಗೂ ಅವುಗಳ ಕೆಲವು ಉದಾಹರಣೆಗಳನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಬ್ಯಾಕ್ಟೀರಿಯಾಗಳು. ಈ ಬ್ಯಾಕ್ಟೀರಿಯಾಗಳು ಏಕಕೋಶೀಯ ಪ್ರೋಕ್ಯಾರಿಯೋಟಿಕ್ ಜೀವಕೋಶವನ್ನು ಹೊಂದಿರುವಂತಹ ಜೀವಿಗಳು. ಪ್ರೋಕ್ಯಾರಿಯೋಟಿಕ್ ರೀತಿಯ ಜೀವಕೋಶ ಎಂದರೆ ಅವುಗಳಲ್ಲಿ ನಿರ್ದಿಷ್ಟ ಜೀವಕೋಶವು ಇರುವುದಿಲ್ಲ. ನೀವು ಹಿಂದಿನ ತರಗತಿಯಲ್ಲಿ ಇದನ್ನು ಕಲ್ತಿದ್ದೀರಿ. ಹಾಗೆ ಅವುಗಳ ಗಾತ್ರವು ಸಾಮಾನ್ಯವಾಗಿ 0.5ರಿಂದ 7 ಮೈಕ್ರೋಮೀಟರ್ನಷ್ಟಾಗಿರುತ್ತದೆ. ಇವುಗಳ ಕೋಶ ಭಿತ್ತಿಯು ಪೆಪ್ಟಿಡೋಗ್ಲೈಕನ್ ಪದರದಿಂದ ಮಾಡಲ್ಪಟ್ಟಿರುತ್ತೆ. ಹಾಗೆ ಇವುಗಳು ಕಶಾಂಗಗಳ ಸಹಾಯದಿಂದ ಚಲಿಸ್ತವೆ. ನೀವಿಲ್ಲಿ ಗಮನಿಸ್ತಾ ಇದ್ದೀರಿ, ಕಶಾಂಗಗಳ ಸಹಾಯದಿಂದ, ಫ್ಲಾಜೆಲ್ಲಾ ಅಂತ ಕರಿತೀವಿ, ಇವುಗಳ ಸಹಾಯದಿಂದ ಅವುಗಳು ಚಲಿಸ್ತವೆ. ಹಾಗೆ ಬ್ಯಾಕ್ಟೀರಿಯಾಗಳ ಆಕಾರಗಳು ಬೇರೆ ಬೇರೆಯಾಗಿರ್ತವೆ ಮಕ್ಕಳೇ. ಹೌದು, ನಿಮ್ಮ ಉತ್ತರ ಸರಿಯಾಗಿದೆ. ಹೌದು, ಬ್ಯಾಕ್ಟೀರಿಯಾದ ಆಕಾರಗಳು ಬೇರೆ ಬೇರೆ ಆಗಿರ್ತವೆ. ಈ ಸ್ಲೈಡ್ನಲ್ಲಿ ಗಮನಿಸಿ. ಕಾಕೈ ಅಂದರೆ ದುಂಡಗಿನ ಬ್ಯಾಕ್ಟೀರಿಯಾ, ಬ್ಯಾಸಿಲೈ ಅಂದರೆ ದಂಡಾಕಾರದ ಬ್ಯಾಕ್ಟೀರಿಯಾ, ವಿಬ್ರಿಯೋ ಅಂದರೆ ಅರ್ಧಚಂದ್ರಾಕಾರದ ಬ್ಯಾಕ್ಟೀರಿಯಾ. ಈಗ ಬ್ಯಾಕ್ಟೀರಿಯಾಗಳಿಗೆ ಕೆಲವು ಉದಾಹರಣೆಗಳನ್ನು ಗಮನಿಸೋಣ. ಪ್ರಮುಖವಾಗಿ ಮೊಸರಿನಲ್ಲಿರುವ ಬ್ಯಾಕ್ಟೀರಿಯಾದ ಹೆಸರೇ ಲ್ಯಾಕ್ಟೋಬ್ಯಾಸಿಲೈ. ಇದು ಹಾಲು ಮೊಸರಾಗುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಹಾಗೆ ದ್ವಿದಳ ಸಸ್ಯದ ಬೇರುಗಳ ಗಂಟುಗಳಲ್ಲಿರುವ ರೈಸೋಬಿಯಂ ಬ್ಯಾಕ್ಟೀರಿಯಾ ಸಾರಜನಕದ ಸ್ಥಿರೀಕರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಹಾಗೆ ನಮ್ಮ ಚರ್ಮದ ಮೇಲಿರುವ ಸ್ಟೆಫೈಲೋಕೋಕಸ್ ಎಪಿಡರ್ಮಿಸ್ ಎನ್ನುವ ಬ್ಯಾಕ್ಟೀರಿಯಾ. ಹಾಗೆ ನಮ್ಮ ಸಣ್ಣ ಕರುಳಿನಲ್ಲಿರುವ ಎಸ್ಚಿರಿಚಿಯಾ ಕೊಲಾಯ್ ಎಂಬ ದಂಡಾಕಾರದ ಬ್ಯಾಕ್ಟೀರಿಯಾ. ಇದು ನಮ್ಮ ಕರುಳಿನಲ್ಲಿ ವಿಟಮಿನ್ ಬಿ ಕಾಂಪ್ಲೆಕ್ಸನ್ನು ಉತ್ಪತ್ತಿ ಮಾಡಲು ಸಹಕಾರಿಯಾಗಿದೆ. ಈಗ ನಾವು ಎರಡನೇ ಗುಂಪು ಶಿಲೀಂಧ್ರಗಳ ಬಗ್ಗೆ ತಿಳ್ಕೊಳ್ಳೋಣ. ಶಿಲೀಂಧ್ರಗಳು ಯೂಕ್ಯಾರಿಯೋಟಿಕ್ ಜೀವಕೋಶಗಳನ್ನು ಹೊಂದಿರ್ತವೆ. ಹಾಗೆ ಹೆಚ್ಚಿನ ಶಿಲೀಂಧ್ರಗಳು ಬಹುಕೋಶೀಯ ಜೀವಿಗಳಾಗಿವೆ. ಅವುಗಳ ಕೋಶ ಭಿತ್ತಿಯು ಕೈಟಿನ್ನಿಂದ ಮಾಡಲ್ಪಟ್ಟಿದೆ. ಶಿಲೀಂಧ್ರಗಳು ತಮಗೆ ಬೇಕಾದ ಆಹಾರವನ್ನು ಕೊಳೆಯುತ್ತಿರುವ ಸಾವಯವ ವಸ್ತುಗಳಿಂದ ಪಡೆಯುತ್ತವೆ. ಆದ್ದರಿಂದ ಇವುಗಳನ್ನು ಕೊಳೆತಿನಿಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಅಣಬೆಗಳು. ಈ ಶಿಲೀಂಧ್ರಗಳಲ್ಲಿ ಹೈಪೆಗಳೆಂಬ ತಂತುವಿನಂತಹ ಕೊಳವೆಯಾಕಾರದ ರಚನೆಯನ್ನು ಹೊಂದಿವೆ. ಈ ಹೈಪೆಗಳ ಗುಂಪನ್ನು ಮೈಸಿಲಿಯಂ ಎಂದು ಕರೀತಾರೆ. ನೀವಿಲ್ಲಿ ಚಿತ್ರದಲ್ಲಿ ಗಮನಿಸ್ಬೋದು ಮಕ್ಕಳೇ. ಈ ಹೈಪೆಗಳ ಸಹಾಯದಿಂದ ಪೋಷಕಾಂಶವನ್ನು ಶಿಲೀಂಧ್ರಗಳು ಹೀರಿಕೊಳ್ಳುತ್ತವೆ. ಈ ಶಿಲೀಂಧ್ರಗಳಿಗೆ ಪ್ರಮುಖ ಉದಾಹರಣೆ ಬ್ರೆಡ್ ಮೋಲ್ಡ್ ಅಥವಾ ರೈಸೋಪಸ್. ನಿಂಬೆಹಣ್ಣಿನಲ್ಲಿ ನೀವು ನೀಲಿ ಬಣ್ಣದ ತೇಪೆಯಂತಹ ರಚನೆ ಗಮನಿಸ್ಬೋದು. ಅದಕ್ಕೆ ಬ್ಲೂ ಮೋಲ್ಡ್ ಅಥವಾ ಪೆನಿಸಿಲಿಯಂ ಎಂದು ಕರೀತೇವೆ. ಈಸ್ಟ್ ಅಥವಾ ಸ್ಯಾಕ್ರೋಮೈಸಿಸ್ ಇದು ಕೂಡ ಶಿಲೀಂಧ್ರಗಳಿಗೆ ಉದಾಹರಣೆಯಾಗಿದೆ. ಇದು ಏಕಕೋಶೀಯವಾಗಿರುತ್ತೆ. ಬೇಕರಿ ತಿಂಡಿ ತಿನಿಸುಗಳ ತಯಾರಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತಹ ಶಿಲೀಂಧ್ರ.
ಹಾಗೆ ಈಗ ಮತ್ತೊಂದು ಗುಂಪು ವೈರಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಇಡೀ ಜಗತ್ತನ್ನೇ ತಲ್ಲಣಗೊಳಿಸುವಂತಹ ಕೊರೋನಾ ವೈರಸ್ ಬಗ್ಗೆ ನಿಮಗೆಲ್ಲ ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಟಿ ವಿಗಳಲ್ಲೆಲ್ಲ ನೋಡಿದ್ದೀರಿ. ಆದ ಕಾರಣ ಈಗ ಶಾಲೆಗಳು ಕೂಡ ಇನ್ನೂ ತೆರೆದಿಲ್ಲ. ವೈರಸ್ಗಳಲ್ಲಿ ನ್ಯೂಕ್ಲಿಕ್ ಆಮ್ಲ ಸಮೂಹ ಇರುತ್ತೆ, ಅದನ್ನು ಸುತ್ತುವರೆದಿರುವ ಪ್ರೋಟೀನ್ ಪದರವನ್ನು ಅವುಗಳು ಹೊಂದಿರ್ತವೆ. ಇವುಗಳನ್ನು ಜೀವಕೋಶದ ಒಳಗಿನ ಪರಾವಲಂಬಿಗಳು ಎಂದು ಕರೆಯುತ್ತೇವೆ. ಕಾರಣ ವೈರಸ್ಗಳು ಇನ್ನೊಂದು ಜೀವಿಯ ಕೋಶದೊಳಗೆ ಮಾತ್ರ ಸಂತಾನೋತ್ಪತ್ತಿಯನ್ನು ಮಾಡ್ತವೆ. ಏಕೆಂದರೆ ಅವುಗಳಲ್ಲಿ ತಮ್ಮ ಶಕ್ತಿಯನ್ನು ಉತ್ಪಾದಿಸಲು, ಪ್ರೋಟೀನನ್ನು ಉತ್ಪಾದಿಸಲು ಚಯಾಪಚಯ ವ್ಯವಸ್ಥೆಯ ಕೊರತೆ ಇರ್ತದೆ. ಆದ ಕಾರಣ ಅವುಗಳು ಇನ್ನೊಂದು ಜೀವಿಯ ದೇಹದಲ್ಲಿ ಮಾತ್ರ ಬೆಳೆಯಬಲ್ಲದು. ಅವುಗಳನ್ನು ಪ್ರಯೋಗಾಲಯಗಳಲ್ಲಿ ಕೃತಕ ಮಾಧ್ಯಮಗಳಲ್ಲಿ ಬೆಳೆಯಲು ಸಾಧ್ಯವಿಲ್ಲ. ವೈರಸ್ಗಳು ಪ್ರಮುಖ ಸೋಂಕುಕಾರಕಗಳು. ಅವುಗಳು ಮನುಷ್ಯರಲ್ಲಿ, ಪ್ರಾಣಿಗಳಲ್ಲಿ, ಸಸ್ಯಗಳ ದೇಹಗಳಲ್ಲಿ ರೋಗವನ್ನುಂಟು ಮಾಡ್ತವೆ. ಅವುಗಳ ಗಾತ್ರವು ಬಹಳ ಚಿಕ್ಕದಾಗಿರುತ್ತೆ ಮಕ್ಕಳೇ. ಅವುಗಳ ಗಾತ್ರವನ್ನು ನಾವು ನ್ಯಾನೋಮೀಟರ್ಗಳಲ್ಲಿ ಅಳಿತೀವಿ. ಇದನ್ನು ಕೇವಲ ನಾವು ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕದ ಸಹಾಯದಿಂದ ಮಾತ್ರ ವೀಕ್ಷಿಸ್ಬೋದು ಮಕ್ಕಳೇ. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಸ್ಯಾನಿಟೈಸರನ್ನು ಬಳಸ್ತೀವಿ, ಮಾಸ್ಕನ್ನು ಹಾಕ್ಕೊಂಡು ತಿರುಗ್ತೀವಿ. ಕಾರಣ ಈ ವೈರಸ್ಗಳಿಂದ ನಮ್ಗೆ ಯಾವುದೇ ರೀತಿಯ ಸೋಂಕು ಬಾರದೇ ಇರಲಿ ಅಂತ. ಹಾಗೆ ಈ ವೈರಸ್ಗಳಿಗೆ ಕೆಲವು ಉದಾಹರಣೆ ಏನಂದರೆ ಏಡ್ಸ್ ರೋಗಕ್ಕೆ ಕಾರಣವಾಗುವ HIV, ಹಾಗೆ ತಂಬಾಕು ಮೊಸಾಯಿಕ್ ರೋಗಕ್ಕೆ ಕಾರಣವಾಗುವ TMV ವೈರಸ್, ಹಾಗೆ ಫಾಕ್ಸ್ ವೈರಸ್, ಮತ್ತು ನಿಮಗೆಲ್ಲ ಗೊತ್ತಿದೆ ಕೊರೋನಾ ವೈರಸ್. ವಿದ್ಯಾರ್ಥಿಗಳೇ, ಬ್ಯಾಕ್ಟೀರಿಯೋಫೇಜ್ಗಳು ಎಂದರೇನು? ನಿಮ್ಮ ಊಹೆ ಸರಿಯಾಗಿದೆ ಮಕ್ಕಳೇ. ಬ್ಯಾಕ್ಟೀರಿಯಾಗಳಿಗೆ ಸೋಂಕನ್ನುಂಟು ಮಾಡುವ ವೈರಸ್ಗಳನ್ನು ಬ್ಯಾಕ್ಟೀರಿಯೋಫೇಜ್ಗಳು ಎನ್ನುವರು. ಈ ಬ್ಯಾಕ್ಟೀರಿಯೋಫೇಜ್ ವೈರಸ್ಗಳು ಬ್ಯಾಕ್ಟೀರಿಯಾ ದೇಹದಲ್ಲಿ ತಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡು ಆ ಬ್ಯಾಕ್ಟೀರಿಯಾದ ವಿಭಜನೆಗೆ ಕಾರಣವಾಗ್ತವೆ. ಅದಕ್ಕೆ ನಾವು ಬ್ಯಾಕ್ಟೀರಿಯೋಫೇಜ್ಗಳು ಎಂದು ಕರೀತೇವೆ. ಹಾಗೆ ನಾಲ್ಕನೇ ಗುಂಪು ಶೈವಲಗಳು. ಇವುಗಳು ಸಾಮಾನ್ಯವಾಗಿ ತೇವಾಂಶಯುತ ವಾತಾವರಣದಲ್ಲಿ ಕಂಡುಬರ್ತವೆ. ಶೈವಲಗಳು ದ್ಯುತಿಸಂಶ್ಲೇಷಣೆಯನ್ನು ನಡೆಸುವ ಏಕಕೋಶೀಯ ಅಥವಾ ಬಹುಕೋಶೀಯ ಜೀವಿಗಳು. ತೇವಾಂಶಯುಕ್ತ ನೀರು, ಮಣ್ಣು ಹಾಗೂ ಬಂಡೆಗಳ ಮೇಲೆ ಇವುಗಳು ಜೀವಿಸ್ತವೆ. ಇವುಗಳಲ್ಲಿ ಸಂತಾನೋತ್ಪತ್ತಿ ಅಲೈಂಗಿಕ ರೀತಿಯಲ್ಲಿ ಹಾಗೂ ಲೈಂಗಿಕ ವಿಧಾನಗಳಿಂದ ನಡೆಯುತ್ತವೆ. ಇವುಗಳು ಸಿಹಿ ನೀರಿನಲ್ಲೂ ಕಂಡುಬರ್ತವೆ, ಸಾಗರದ ಉಪ್ಪು ನೀರಿನಲ್ಲೂ ಕೂಡ ಕಂಡುಬರ್ತವೆ. ಸಾಮಾನ್ಯ ಉದಾಹರಣೆಗಳೆಂದರೆ ಕ್ಲಮಿಡೋಮೊನಾಸ್, ವಾಲ್ವಾಕ್ಸ್, ಯುಲೋಥ್ರಿಕ್ಸ್, ಸ್ಪೈರೋಗೈರಾ. ಹಾಗೆ ಕೆಂಪು ಆಲ್ಗೆ ಅಥವಾ ಕೆಂಪು ಶೈವಲಗಳು, ಕಂದು ಶೈವಲಗಳು ಸಮುದ್ರದ ನೀರಿನಲ್ಲಿ ಕಂಡುಬರುವಂತಹ ಶೈವಲಗಳಿಗೆ ಉದಾಹರಣೆ. ಕೊನೆಯದಾಗಿ 5ನೇ ಗುಂಪಿನ ಬಗ್ಗೆ ಅಧ್ಯಯನ ಮಾಡೋಣ ಮಕ್ಕಳೇ. ಅವುಗಳೇ ಪ್ರೋಟೋಜೋವಾಗಳು. ಪ್ರೋಟೋಜೋವಾಗಳು ಏಕಕೋಶೀಯ ಯೂಕ್ಯಾರಿಯೋಟ್ಗಳು. ಹಾಗೆ ಈ ಪ್ರೋಟೋಜೋವಾಗಳು ಕೂಡ ತೇವಯುತವಾದ ಆವಾಸ ಸ್ಥಾನಗಳಲ್ಲಿ ಕಂಡುಬರ್ತವೆ. ಪ್ರೋಟೋಜೋವಾ ಪ್ರಭೇದಗಳು ವಾಯುಜೀವಕ, ಕೆಲವು ಅವಾಯುಜೀವಕಗಳಾಗಿರ್ತವೆ. ಅಂದರೆ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಜೀವಿಸುವಂತಹ ಜೀವಿಗಳು. ಪ್ರಮುಖವಾಗಿ ನಮ್ಮ ದೇಹದ ಜಠರದಲ್ಲಿರ್ತವೆ, ಹಾಗೆ ಕರುಳಿನ ಭಾಗದಲ್ಲಿ ಕಂಡುಬರ್ತವೆ. ಈ ಪ್ರೋಟೋಜೋವಾಗಳು ಅಲೈಂಗಿಕ ವಿಧಾನಗಳಿಂದ ಸಂತಾನೋತ್ಪತ್ತಿ ನಡೆಸ್ತವೆ. ಹಾಗೆ ಹಲವು ಪ್ರಭೇದಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಕೂಡ ಕಂಡುಬರ್ತದೆ. ಹಲವು ಪ್ರೋಟೋಜೋವಾ ಪ್ರಭೇದಗಳು ಕಶಾಂಗ, ಸೀಲಿಯಾ ಮತ್ತು ಮಿಥ್ಯಪಾದ ಎಂಬ ಚಲನಾಂಗಗಳಲ್ಲಿ ಯಾವುದಾದ್ರೂ ಒಂದನ್ನು ಬಳಸಿಕೊಂಡು ಸ್ವತಂತ್ರವಾಗಿ ಚಲಿಸ್ತವೆ. ಇದಕ್ಕೆ ಸಾಮಾನ್ಯ ಉದಾಹರಣೆ ಅಂದರೆ ಅಮೀಬಾ ಮಿಥ್ಯಪಾದದ ಸಹಾಯದಿಂದ ಚಲಿಸ್ತದೆ, ಪ್ಯಾರಮೀಷಿಯಂ ಸೀಲಿಯಾಗಳ ಸಹಾಯದಿಂದ ಚಲಿಸ್ತದೆ, ಯೂಗ್ಲಿನಾ ಕಶಾಂಗದ ಸಹಾಯದಿಂದ ಚಲಿಸ್ತದೆ. ಮಕ್ಕಳೇ, ಇದುವರೆಗೆ ಈ ಒಂದು ಸೂಕ್ಷ್ಮ ಜೀವಿಗಳ ವಿವಿಧ ಗುಂಪುಗಳ ಬಗ್ಗೆ ನೀವು ತಿಳ್ಕೊಂಡ್ರಿ. ಸೂಕ್ಷ್ಮದರ್ಶಕ ಯಂತ್ರ ಮತ್ತು ವಿಜ್ಞಾನಿಗಳ ಕೊಡುಗೆಗಳ ಬಗ್ಗೆ ತಿಳ್ಕೊಂಡ್ರಿ. ಈಗ ಬಹು ಆಯ್ಕೆ ಪ್ರಶ್ನೆಗಳನ್ನು ನಿಮಗೆ ಕೇಳ್ತೇನೆ. ಎಲ್ಲರೂ ಕೂಡ ಪುಸ್ತಕ ಮತ್ತು ಪೆನ್ನನ್ನು ಹಿಡ್ಕೊಂಡು ತಯಾರಾಗಿದ್ದೀರಲ್ಲ ಮಕ್ಕಳೇ? ಮೊದಲನೇ ಪ್ರಶ್ನೆಯನ್ನು ನಿಮಗೆ ಕೇಳ್ತೇನೆ. ಮೊದಲನೇ ಪ್ರಶ್ನೆ, ಇವುಗಳಲ್ಲಿ ಯಾವ ಗುಂಪು ಸ್ವಪೋಷಕಗಳಾಗಿವೆ? ನಿಮ್ಮ ಮುಂದಿರುವ 4 ಆಯ್ಕೆಗಳು ಬ್ಯಾಕ್ಟೀರಿಯಾ, ವೈರಸ್, ಶೈವಲ, ಶಿಲೀಂಧ್ರ. ಮಕ್ಕಳೇ, ಯಾವುದಾಗಿರ್ಬೋದು? ನಿಮ್ಮ ಊಹೆ ಸರಿಯಾಗಿದೆ ಮಕ್ಕಳೇ, ಶೈವಲಗಳು. ಎರಡನೆಯ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿಯು 10x ನೇತ್ರ ಮಸೂರ ಮತ್ತು 40x ವಸ್ತು ಮಸೂರವನ್ನು ಬಳಸಿ ಮಾದರಿಯನ್ನು ವೀಕ್ಷಿಸುತ್ತಿದ್ದಾನೆ. ಹಾಗಾದರೆ ಅದರ ಒಟ್ಟು ವರ್ಧನಾ ಸಾಮರ್ಥ್ಯ ಎಷ್ಟು? ಮಕ್ಕಳೇ, ನಿಮ್ಮ ಮುಂದಿರುವ ಆಯ್ಕೆ ಎ 10x, ಬಿ 400x, ಸಿ 40x, ಡಿ
4000 ಎಕ್ಸ್. ವರ್ಧನಾ ಸಾಮರ್ಥ್ಯ ಅಂದರೆ ವಸ್ತುವಿನ ಗಾತ್ರವನ್ನು ಅಥವಾ ಮಾದರಿಯ ಗಾತ್ರವನ್ನು ವರ್ಧಿಸುವ ಸೂಕ್ಷ್ಮದರ್ಶಕದ ಸಾಮರ್ಥ್ಯ. ಇದು ನೇತ್ರ ಮಸೂರ ಮತ್ತು ವಸ್ತು ಮಸೂರದ ಗುಣಲಬ್ಧವಾಗಿರ್ತದೆ. ಹಾಗಾದರೆ ಸರಿಯಾದ ಉತ್ತರ 400 ಎಕ್ಸ್. ಮುಂದಿನ ಪ್ರಶ್ನೆ, ಈ ಕೆಳಗಿನ ಜೀವಿಗಳಲ್ಲಿ ಯಾವ ಜೀವಿಯು ಪ್ರೊಕ್ಯಾರಿಯೋಟಿಕ್ ಜೀವಕೋಶವನ್ನು ಹೊಂದಿದೆ? ಮಕ್ಕಳೇ, ಸರಿಯಾದ ಉತ್ತರ ಎ. ಇದು ಬ್ಯಾಕ್ಟೀರಿಯಾಗಳಾಗಿರೋದ್ರಿಂದ ಅವುಗಳಲ್ಲಿ ಪ್ರೊಕ್ಯಾರಿಯೋಟಿಕ್ ಜೀವಕೋಶಗಳು ಕಂಡುಬರ್ತವೆ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವ ಜೀವಿಯನ್ನು ಸಾಮಾನ್ಯ ಸೂಕ್ಷ್ಮದರ್ಶಕ ಯಂತ್ರದಿಂದ ವೀಕ್ಷಿಸಲು ಸಾಧ್ಯವಿಲ್ಲ? ನಿಮ್ಮ ಮುಂದಿರುವ ಆಯ್ಕೆ ಬ್ಯಾಕ್ಟೀರಿಯಾ, ಯುಗ್ಲಿನ, ವೈರಸ್, ಈಸ್ಟ್. ನಿಮ್ಮ ಉತ್ತರ ಸರಿಯಾಗಿದೆ, ವೈರಸ್ಗಳು. ಈಗ ನಾನು ಕೆಲವೊಂದು ಗೃಹ ಕಾರ್ಯದ ಪ್ರಶ್ನೆಗಳನ್ನು ಕೊಡ್ತೇನೆ ಮಕ್ಕಳೇ. ನಿಮ್ಮ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಈ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು. ಮೊದಲನೇ ಪ್ರಶ್ನೆ, ವೈರಸ್ಗಳು ಇತರ ಸೂಕ್ಷ್ಮ ಜೀವಿಗಳಿಗಿಂತ ಹೇಗೆ ಭಿನ್ನವಾಗಿದೆ? ಎರಡನೇ ಪ್ರಶ್ನೆ, ಮಳೆ ನೀರು ಕುಡಿಯಲು ಯೋಗ್ಯವಾಗಿದೆಯೇ? ನಿಮ್ಮ ಉತ್ತರಕ್ಕೆ ಕಾರಣವನ್ನು ಕೊಡಿ. ಮೂರನೆಯ ಪ್ರಶ್ನೆ, ಶೈವಲಗಳನ್ನು ಸ್ವಪೋಷಕಗಳು ಎಂದು ಕರೆಯಲು ಕಾರಣವೇನು? ಹಾಗೆ ನಾಲ್ಕನೆಯ ಪ್ರಶ್ನೆ, ಗುಂಪಿಗೆ ಸೇರದ ಪದವನ್ನು ಆಯ್ಕೆ ಮಾಡಿ. ಎ ಲ್ಯಾಕ್ಟೋಬ್ಯಾಸಿಲೈ, ರೈಸೋಪಸ್, ರೈಸೋಬಿಯಂ, ಸ್ಟೆಫೈಲೋಕೋಕಸ್. ಬಿ ಅಮೀಬಾ, ಪ್ಯಾರಾಮೀಷಿಯಂ, ಕ್ಲಮಿಡೋಮೊನಾಸ್, ಯುಗ್ಲಿನ. ಮಕ್ಕಳೇ, ಎಲ್ಲರೂ ಕೂಡ ಈ ಪ್ರಶ್ನೆಗಳನ್ನು ಬರೆದು ನಿಮ್ಮ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಇದನ್ನು ಉತ್ತರಿಸಬೇಕು. ಈಗ ಒಂದು ಸಣ್ಣ ಚಟುವಟಿಕೆಯನ್ನು ಕೊಡ್ತೇನೆ. 2 ಮಡಕೆಗಳನ್ನು ತೆಗೆದುಕೊಳ್ಳ್ರಿ ಅಥವಾ ಡಬ್ಬಗಳನ್ನು ಕೂಡ ತೆಗೆದುಕೊಳ್ಳಿ. ಪ್ರತಿ ಮಡಕೆಯನ್ನು ಅರ್ಧದಷ್ಟು ಮಣ್ಣಿನಿಂದ ತುಂಬಿಸಿರಿ. ಅವುಗಳನ್ನು ಎ ಮತ್ತು ಬಿ ಎಂದು ಗುರುತಿಸಿರಿ. ಎ ಮಡಕೆಗೆ ಸಸ್ಯ ತ್ಯಾಜ್ಯಗಳನ್ನು ಮತ್ತು ಬಿ ಮಡಕೆಗೆ ಪಾಲಿಥೀನ್ ಚೀಲಗಳು, ಗಾಜಿನ ಖಾಲಿ ಬಾಟಲ್ಗಳು ಮತ್ತು ಮುರಿದ ಪ್ಲಾಸ್ಟಿಕ್ ಆಟಿಕೆಗಳನ್ನು ಹಾಕಿ. ಮಡಿಕೆಗಳನ್ನು ಬದಿಗಿರಿಸಿ. 1 ಅಥವಾ 2 ವಾರಗಳ ನಂತರ ಅವುಗಳನ್ನು ಗಮನಿಸಿ. ವಿದ್ಯಾರ್ಥಿಗಳೇ, ಇದುವರೆಗೆ ಸೂಕ್ಷ್ಮಜೀವಿಗಳ ವಿವಿಧ ಗುಂಪಿನ ಪರಿಚಯವನ್ನು ಮಾಡಿಕೊಂಡ್ವಿ. ಮುಂದಿನ ಅವಧಿಯಲ್ಲಿ ಸೂಕ್ಷ್ಮಜೀವಿಗಳು ನಮಗೆ ಯಾವ ರೀತಿ ಉಪಯೋಗಕರವಾಗಿದೆ, ಹಾಗೆ ಅವುಗಳಿಂದಾಗುವ ಹಾನಿಯೇನು ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಮುಂದಿನ ಅವಧಿಗಳಲ್ಲಿ ನಾವು ಸ್ನೇಹಿ ಸೂಕ್ಷ್ಮಜೀವಿಗಳ ಬಗ್ಗೆ ಹಾಗೆ ಹಾನಿಕರ ಸೂಕ್ಷ್ಮಜೀವಿಗಳ ಬಗ್ಗೆ ತಿಳಿಲಿಕ್ಕಿದ್ದೇವೆ. ಮಕ್ಕಳೇ, ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರ್ತೀರಲ್ಲ? ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.